ಅನುಕೂಲ ಆಗುವಂಥದ್ದು ಮತ್ತು ಅದರಲ್ಲೂ ಮುಖ್ಯವಾಗಿ ಈ ನಾಡಿನ 10% ಜನರಿಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು ಈ ಬಜೆಟ್ ಅನ್ನೋದು ಎರಡು ಮಾತಿಲ್ಲ. ಅದೇನಲ್ಲಿ ಬಜೆಟ್ ಬಗ್ಗೆ ಉಳಿದ ಸರ್ಕಾರ ನೋಡಿದಾಗ ಅಡ್ಡಿಲ್ಲಪ್ಪ ಒಂದಿಷ್ಟು ನಾವು ಸಮಥಿಂಗ್ ಇಸ್ ಬೆಟರ್ ನಥಿಂಗ್ ಅಂತ ಹೇಳಬೇಕಾಗ್ಯದ. ಅದೇ ಕಾಲಕ್ಕೆ ವಿರೋಧಗಳು ವಿರೋಧಕ್ಕಾಗಿ ವಿರೋಧ ಮಾಡಲಿ, ಆದರೆ ವಿರೋಧ ಮಾಡೋದನ್ನು ಕೇವಲ ಇಲ್ಲಿಂದ ಒಳ್ಳೆಯ ಅಂಶಗಳನ್ನು ಹೇಳಬೇಕಾಗ್ತದೆ. ಹೌದು, ಇವತ್ತೇನು ವಿರೋಧ ಮಾಡ್ತಾಯಿದ್ರಿ ವಿರೋಧ ಪಕ್ಷದವರು, ನೀವು ಎಂಥ ಬಜೆಟ್ ಕೊಟ್ಟಿದ್ರಿ ಇಲ್ಲಿವರೆಗೆ, ಅವತ್ತು ಇಲ್ಲಿ ಎಂಥ ಬಜೆಟಿಗೆ ಕೊಡಬೇಕಾಗಿತ್ತು, ನೀವು ಕೇಳಬೇಕಾಗಿದ್ದು ಇವು ಮುಖ್ಯವಾಗಿ. ಮತ್ತು ಶಿಕ್ಷಣದ ಬಗ್ಗೆ ನೀವು ಕೇಳಬೇಕಾಗಿತ್ತು. ವಿರೋಧಿಗಳು ಎಷ್ಟು ಕೊಟ್ಟರಪ್ಪ ನೀವು ಶಿಕ್ಷಣಕ್ಕೆ ಅನುಕೂಲ ಮಾಡಿದಿರಿ, ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡಿದಿರಿ ಕೇಳಬೇಕಾಗಿತ್ತು. ಮೂಲವು ಅಭಿವೃದ್ಧಿ ಮೂಲಗಳಿವೆಲ್ಲ. ಯಾಕಂದರೆ ಇಲ್ಲಿಯ ಪ್ರಜೆದಿಂದ ಪವರ್ಫುಲ್ ಆಗಿದ್ದಪ್ಪ ಅಂತಂದ್ರೆ, ಶಕ್ತಿಶಾಲಿ ಇದ್ದಪ್ಪ ಅಂತಂದ್ರೆ, ಬುದ್ಧಿವಂತ ಇದ್ದಂದ್ರೆ, ತಿಳುವಳಿಕೆ ಇದ್ದಂದ್ರೆ ಹೊಸ ಸಾಹಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಪಾಪ ಅಷ್ಟಕ್ಕಷ್ಟೇ ಕಲ್ತಂಥವ್ರು ಇದ್ರಪ್ಪ ಏನು ಮಾಡಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಸಾಧ್ಯ ಇದಲ್ಲ ಅನ್ನೋಂಥ ಮಾತುಗೂ ಸಹಿತ ಇಲ್ಲಿ ಉತ್ತುಗಳಿದ್ದಾವೆ. ಅದೇನೋ ಆಗಲಿ, ಈ ಒಂದು ಬಜೆಟ್ ಸೆಷನ್ದಲ್ಲೇ ಒಂದಿಷ್ಟು ತಮ್ಮಲ್ಲಿದ್ದ ವಿಚಾರಗಳನ್ನ ವ್ಯಕ್ತಪಡಿಸಿದಾರೆ. ಇನ್ನೂ ಡೆವಲಪ್ಮೆಂಟ್ ಭಾಳ ಆಗಬೇಕಾಗಿತ್ತು. ಮುಖ್ಯವಾಗಿ 2 ಕ್ಷೇತ್ರ ಕೇಳ್ತಾ ಇದ್ದ ಮೇಲ್ಮೇಲೆ ರೈತನ ಮತ್ತು ಅದೇ ಕಾಲಕ್ಕೆ ಶಿಕ್ಷಣ ಮತ್ತು ಆರೋಗ್ಯ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಗಳು ಕೊಡಬೇಕಾಗಿತ್ತು. ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಅದ. ಆದರೆ